ಸರಿ ಏನೋ ಫ್ರಿಶ್ ತೆಗಿತಾಳೆ ಗೈಸ್. ಅದು ಓಕೆ ಗೈಸ್, ಇದು ತುಂಬ ಮಜಾ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಐ ಹೋಪ್ ನನ್ನ ಮೇಲೆ ನಂಗೆ ನಂಬಿಕೆ ಇದೆ. ಒಂದು ಕಣ್ಣಲ್ಲಿ ನೀರು ಬರ್ತೈತೆ, ಒಂದೇ ಕಣ್ಣಲ್ಲಿ ಈ ಕಡೆ ಬರ್ತಾನೆ ಇಲ್ಲ. ಇಲ್ಲಿದೆ ಫ್ರಿಜ್. ಸಾಸಿವೆ ಜೀರಿಗೆನ ಇದು ಏನು ಬೇಕು, ಇನ್ನೇನು ಒಂಚೂರು ಸಾಂಬಾರು ಪೌಡರ್. ದೇವ್ರೇ, ಸಾಂಬಾರ್ ಪೌಡ್ರ್ ಬೋಣಕ್ಕಾಗ್ತಲ್ಲ ನೋಡಿ. ಅದ ಹೆಸರು ಹೇಳಿದ್ರೆ ಕೊಡೋದು ಇಲ್ಲ. ಅದು ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅದು ಇಲ್ಲ ನಮ್ಮ ಮನೇಲಿ. ಹಿಡ್ಕೊಂಬೇಡಿ ಏನೋ ಮಾಡಿನಿ. ಹತ್ತು ಸೈಡಲ್ಲೇ ನೋಡಿ ಹಾಕೊಂಡು ಹತ್ತಿಸ್ತಾ ಇದ್ದೀನಿ. ಒಟ್ಟಿನಲ್ಲಿ ನನ್ನಂತೂ ಹುಚ್ಚು ಮಾಡಿದೆ. ಐ ಲವ್ ಯು. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಟೈಮಿಂಗ್ ಬಂದು 1 o'clock ಆಗಿದೆ. ಸೊ ಈ ವ್ಲಾಗ್ ಏನಾಗಿರುತ್ತೆ ಅಂದರೆ ಚಾಲೆಂಜಿಂಗ್ ವ್ಲಾಗ್ ಆಗಿರುತ್ತೆ. ಸೊ 10 ಚಾಲೆಂಜ್ ವಿಡಿಯೋ ಆಗಿರುತ್ತೆ ಇದು. ಸೊ ಅದನ್ನು ನಾನು ಆಕ್ಸೆಪ್ಟ್ ಕೂಡ ಮಾಡ್ಕೊಂಡಿದ್ದೀನಿ. ಸೊ ಯಾವ ಥರ ಹೇಗೆ ಚಾಲೆಂಜ್ ಮಾಡ್ತಾರೆ, ಯಾವ ಥರ ಇರುತ್ತೆ ಅನ್ನೋದು ಕೂಡ ಈ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಎಲ್ಲರೂ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋನ ನೋಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈಗ ಇವಾಗ ಅದರದ್ದು ಡೈರೆಕ್ಟರು, ರೈಟರು ಯಾರು ಅಂತ ಹೇಳಿದ್ರೆ ಇವರೇ. ಫುಲ್ಲು ರೆಡಿ ಗಿಡಿ ಎಲ್ಲ ಆಗಿ ಬಂದ್ಬಿಟ್ಟಿದ್ದಾಳೆ ಚಾಲೆಂಜ್ ಮಾಡೋಕ್ಕೆ. ಗೈಸ್ ಅದೇನೋ ಗೊತ್ತಿಲ್ಲ, ಮನೇಲಿ ಇರಬೇಕಾದ್ರೆ ಆಧಾರ್ ಕಾರ್ಡ್ ತೊಗೊಂಬ ಅಂತ ಹೇಳಿದ್ಲು. ಏನಕ್ಕೋ ಗೊತ್ತಿಲ್ಲ, ಏನೋ ಮಾಡ್ತಾಳೆ ಅನಿಸುತ್ತೆ. ಐ ಥಿಂಕ್ ರೋಡಲ್ಲೇ ಚಾಲೆಂಜ್ ಮಾಡ್ತಾಳೆ ಅನಿಸುತ್ತೆ. ವ್ಲಾಗ್ ತುಂಬ ಮಜಾ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ರಾಮಿಸ್, ಗಾಡ್ ಪ್ರಾಮಿಸ್, ನಂಗೆ ಯಾವ ಚಾಲೆಂಜಸ್ ಮಾಡ್ತಿದ್ದಾಳೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನಾನು ಕ್ಯೂರಿಯಾಸಿಟಿ ಆಗಿದ್ದೀನಿ. ಅದು ನಾನು ಮಾಡ್ತೀನಾ ಇಲ್ವಾ ಅನ್ನೋದು ಕೂಡ ಈ ವ್ಲಾಗ್ಗಳು ಗೊತ್ತಾಗುತ್ತೆ. ನೋಡು, ಹೇಳ್ತಾ ಇದ್ದೀನಿ, ಜಾಸ್ತಿ ಟಫ್ ಆಗಿರೋದು ಬೇಡ. ಟಫ್ ಅಲ್ಲಕ್ಕ. ಸರಿ, ಇವಾಗ ನಾನು ಟಫ್ ಏನು ಕೊಡಲ್ಲ, ಫನಿ ಥರ ಇರೋದು ಕೊಡ್ತೀನಿ. ಸರಿ, ಗೆದ್ರೆ ಆಮೇಲೆ ಹೇಳ್ತೀನಿ. ಫಸ್ಟ್ ಚಾಲೆಂಜ್ ಮಾಡು, ಚಾಲೆಂಜ್ ಕೊಡ್ತೀನಿ, ಚಾಲೆಂಜ್ ಮಾಡು. ವೆಲ್ಕಮ್ ಬ್ಯಾಕ್ ಎಲ್ಲ ಮಾಡಿದ್ದೀನಿ ಯೂಟ್ಯೂಬ್ ಮಾಡು. ನೀನು ಒಂದ್ಸಲ ಹೇಳಾಯ್ತು. ವೆಲ್ಕಮ್ ಬ್ಯಾಕ್ ಕ್ರಿಶ್ 14 ಚಾನೆಲ್. ನನಗೆ ತಲೆ ತಿಂತಿದ್ದು ಚಾಲೆಂಜ್ ಮಾಡು, ನಾನು ಚಾಲೆಂಜ್ ಮಾಡ್ತೀನಿ, ನೀನೇನಾದರೂ ನನಗೆ ಟಾಸ್ಕ್ ಕೊಡು ಒಂದು ಆ ಥರ ಫನ್ನಿ ವಿಡಿಯೋ ಮಾಡೋಣ ಅಂತ ತುಂಬ ದಿನದಿಂದ ತಲೆ ತಿಂತಿದ್ದು. ನಾನು ಅದಕ್ಕೆ ಇವತ್ತು ನೈಟ್ ಎಲ್ಲ ಥಿಂಕ್ ಮಾಡಿ, ನೀವು ಮತ್ತೆ ನಿಮ್ಮ ಹಸ್ಬೆಂಡು ಸ್ವಲ್ಪ ಹಿಂಗೆ ಮಾಡಿಸೋಳ ಕೈಲಿ ಅಂತ ಹೇಳ್ಕೊಟ್ಟಿದ್ದಾರೆ. ನಾನು 10 ಚಾಲೆಂಜಸ್ನ ಇವಳಿಗೋಸ್ಕರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 10 ಚಾಲೆಂಜಸ್. ಓಕೆ, ಅದನ್ನು ಮಾಡಿಸ್ತೀನಿ, ವೆಯ್ಟ್ ಮಾಡಿ. ಗೈಸ್ ಏನ್ ಗೊತ್ತಾ, ನಾನು ಚಾಲೆಂಜ್ ಮಾಡ್ತೀನಿ, ನೀನು ಹೇಳೋದೆಲ್ಲ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಪ್ರಾಮಿಸ್ ಮಾಡಾಗಿದೆ ಆಲ್ರೆಡಿ, ನೀನು ಹೇಳೋದೆಲ್ಲ ಮಾಡ್ತೀನಿ ಅಂತ ಹೇಳಿದ್ರೆ. ಇನ್ನೊಂದ್ಸತಿ ಅವಳು ನನ್ನ ಚಾಲೆಂಜ್ ಮಾಡು ಅಂತ ಅನ್ಲೇಬಾರ್ದು. ಸೊ ಹಂಗೆ ಸ್ವಲ್ಪ ಪ್ಲಾನ್ ಮಾಡಿದ್ದೀನಿ ಕೆಲವೊಂದನ್ನ. ಗೈಸ್ ಏನ್ ಗೊತ್ತಾ, ನಾನು ಮಾರ್ನಿಂಗ್ ಏನೂ ತಿಂದಿಲ್ಲ. ಸೊ ಇವಾಗ ಏನಾದ್ರೂ ಬಾತ್ ತರ ತಿನ್ಬಿಟ್ಟು ಮಾಡ್ಬೇಕಾ ಇಲ್ಲ ತಿನ್ಬಿಟ್ಟು ಮಾಡೋಣ. ಸುಸ್ಗಿಸ್ ಹಾಕ್ಬಿಟ್ಟು ರೋಡಲ್ಲಿ ಬಿದ್ದೋಗ್ಬಿಟ್ರೆ ನಾನು ಯಾರು ನೋಡ್ಕೋತಾರೆ? ಆಯ್ತು, ತಿನ್ನಿಸ್ಬಿಡ್ತೀನಿ ಫಸ್ಟು, ಶಕ್ತಿ ಬರಲಿ, ಆಮೇಲೆ ಸ್ವಲ್ಪ. ಸರಿ ಗೈಸ್, ಈಗ ಫಸ್ಟ್ನೇ ಚಾಲೆಂಜ್ನ ಹೇಳಕ್ ರೆಡಿ ಇದ್ದಾಳೆ, ನಾನು ಮಾಡಕ್ ರೆಡಿ ಇದ್ದೀನಿ. ಸೊ ಚಾಲೆಂಜ್ ಏನು ಎತ್ತ ಅಂತ ನನಗೆ ಏನೂ ಹೇಳಲಿಲ್ಲ. ಸೊ ಊಟ ಮಾಡೋಕ್ಕೂ ಬಿಟ್ಟಿಲ್ಲ ನನಗೆ. ಫಸ್ಟ್ ಚಾಲೆಂಜ್ ಮಾಡೋಣ ಬಾ 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 ಅಂತ ಅಂತಿದ್ದಾಳೆ. ಅಂದರೆ ಏನೋ ಇಂಪಾರ್ಟೆಂಟ್ ಇದೆ ಅಂತ ಅರ್ಥ. ಪೂಜೆ ಮಾಡಿದ್ಲು, ಪೂಜೆ ಮಾಡ್ಬಿಟ್ಟು ಲಾಗ್ ಸ್ಟಾರ್ಟ್ ಮಾಡ್ತಿದ್ದಾಳೆ. ಅದೇನಿಲ್ಲ, ನಾರ್ಮಲ್ ಆಗಿ ಪೂಜೆ ಮಾಡಿದ್ದು, ಅದಕ್ಕೂ ಇದಕ್ಕೂ ಸಂಬಂಧ ಸುಮ್ಮನೆ ಮನೇಲಿ ಇದ್ದಲ್ಲ, ಅದಕ್ಕೆ ದೀಪ ಹಚ್ಚಿದ್ದೀನಿ ಅಷ್ಟೇ. ಗೈಸ್ ಏನ್ ಗೊತ್ತಾ, ಯಾವತ್ತು ದೀಪ ಹಚ್ಚದೇ ಇರೋಳು ಈ ಮನೆ ಬಂದಾದ್ಮೇಲೆ ದೀಪ ಹಚ್ತಾ ಇದೀನಿ. ಏನಿಲ್ಲ, ಅವಾಗ ಟೈಮ್ ಆಗ್ಬಿಡುತ್ತೆ. ಫಸ್ಟ್ ಚಾಲೆಂಜ್ ಶುರು ಮಾಡೋಣ. ಎಲ್ಲಿಗೋಗ್ಬೇಕಿಲ್ಲ, ಎಲ್ಲಿ ಹೋಗಂಗಿಲ್ಲ. ಸರಿ ಹೇಳಿ ಇವಾಗ ಚಾಲೆಂಜ್ ಏನಂತ. ಏನೋ ಫ್ರಿಶ್ ತೆಗಿತಾಳೆ ಗೈಸ್.
ತಟ್ಟೆ ಬರ್ದೇ ಇರಲಪ್ಪ. ಈ ಗ್ಲಾಸ್ಗಳೇನೇನು ಇಟ್ಟಿದ್ದಾಳೆ ಗೈಸ್. ಇದು ಯಾಕೋ ಮಜವಾಗಿರುತ್ತೆ ಅನ್ಸುತ್ತೆ. ಅಯ್ಯೋ ಫಸ್ಟ್ನೇ ಚಾಲೆಂಜು ಗೈಸ್ ಇದು. ಇವಾಗ ಮಾಡಿಸ್ತೀನಿ ಕೈ. ಏನ್ ಮಾಡಿಸ್ತೀಯ ಅಷ್ಟು ಗೈಸ್? ಇವರು ಪಕ್ಕ ಪ್ಲಾನ್ ಮಾಡ್ಕೊಂಡಿದ್ದಾರೆ, ನೈಟ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅವರು. ನೈಟ್ ಪ್ಲಾನ್ ಮಾಡಿದ್ದೀನಿ, ಅದಕ್ಕೆ ಹೇಳಿದ್ದು ನೈಟ್ ಎಲ್ಲ ಯೋಚನೆ ಮಾಡಿ ಪ್ಲಾನ್ ಮಾಡಿ. ನಿಲ್ಸ್ತಾಳೆ ಅನ್ಸುತ್ತೆ ನನ್ನ ಅದ್ರ ಮೇಲೆ. ಏನ್ ಹೇಳಿ ನಿಂತ್ಕೊಬೇಕಾ? ನೀನೇ ಹೇಳಿದ್ದಿ. ನಿಜ ನಿಂತ್ಕೊಬೇಕು. ಇದೇ ಟಾಸ್ಕ್ ಇರೋದು. ಫಸ್ಟ್ ಟಾಸ್ಕ್ ಏನಂದ್ರೆ ನೀನು ವಯಸ್ ಮೇಲೆ ಮಿನಿಮಮ್ 1 ನಿಮಿಷ ನಿಂತ್ಕೊಳ್ಳೇಬೇಕು. 10 ಸೆಕೆಂಡ್ ಸೊ ನಿಂತ್ಕೊಳ್ಳೇಬೇಕು ಮಿನಿಮಮ್. ಬೇಗ ಅದು ಕರ್ಗೋಗ್ಬಿಡುತ್ತೆ. ಬಿಸಿಲು ಸ್ವಲ್ಪ ಇದೆ. 1 ನಿಮಿಷನಾ? ಮಿನಿಮಮ್ ಒಂದು 10 ಸೆಕೆಂಡ್ ಮೇಲಾದ್ರೂ ನಿಂತ್ಕೊಳ್ಳೇಬೇಕು. 10 ಸೆಕೆಂಡ್ ಒಳಗೆ ಕೊಟ್ಟಿದ್ದೀನಿ ಟಾಸ್ಕು. ತಟ್ಟೆ ಮೇಲೇನೆ ನಿಂತ್ಕೊಬೇಕು 1 ನಿಮಿಷ, ಮಿನಿಮಮ್ 1 ನಿಮಿಷ ನಿಂತ್ಕೊಬೇಕು. ಹೆಂಗ ಒಟ್ಟಲ್ಲಿ ಅದ್ರ ಮೇಲೆ ಒಟ್ನಲ್ಲಿ ಆಲ್ಮೋಸ್ಟು ಟೈಮರ್ ಸೆಟ್ ಮಾಡಿ. ಫಸ್ಟ್ನೇ ಚಾಲೆಂಜು ಮಾಡಕ್ ರೆಡಿ ಇದ್ದೀನಿ. ಸೊ ಬನ್ನಿ ಯಾವ ಥರ ಇರುತ್ತೆ ಅಂತ. ಫಸ್ಟ್ನೇದೇ ಇಷ್ಟೊಂದು ಟೈಮ್ ಆನ್ ಮಾಡ್ತೀನಿ. ಇದ್ರಲ್ಲಿ ಟೈಮ್ ಸೆಟ್ ಮಾಡ್ತೀನಿ. ಫಸ್ಟ್ನೇದು ಚಾಲೆಂಜ್ ಮಾಡಕ್ ರೆಡಿ ಆಗಿದ್ದೀನಿ. ಸೊ ಈ ತರ ಚಾಲೆಂಜ್ ಕೊಟ್ಟಿದ್ದಾಳೆ. ಇದ್ರ ಮೇಲೆ ನಾನು ಮೇಲೆ ನಿಂತ್ಕೊಬೇಕು. 10 ಸೆಕೆಂಡ್ 10 ಸೆಕೆಂಡ್ ಮೇಲೆ ಇರಬೇಕು. ಆಲ್ಮೋಸ್ಟ್ 1 ನಿಮಿಷನಾದ್ರೂ ನಿಂತ್ಕೊಬೇಕು. ಓಕೆನಾ? ಸೊ ಇಲ್ಲಿ ಟೈಮ್ ಮಾಡ್ತೀನಿ. ಟೈಮರ್ ಆನ್ ಮಾಡ್ತೀನಿ. ಸ್ಟಾರ್ಟ್ ಮಾಡಲಾ? ಹಾಂ, ನಿಂತ್ಕೊ. ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್. ಹಾಂ, ಈಸಿ ಅನ್ನಿಸ್ಬಿಡುತ್ತೆ ಅನ್ಸುತ್ತಲ್ಲ. ಅಲ್ಲಿ ನೋಡಿ ಐಸ್ ಕರ್ಗೈತೈತೆ. ಇವಳು ನೀರು ಹಾಕ್ತೈತೆ. ಅದು 10 ಸೆಕೆಂಡ್ ಆಯ್ತಾ ನೋಡು. ಇಲ್ಲ, 1 ನಿಮಿಷ. ಪಾಪ ಆನ್ಲೈನರ್ ಬೇರೆ ಬಂದಿದ್ರು, ಕೊಟ್ಟು ಹೋಗ್ತಿದ್ದಾರೆ. ಆಯ್ತಾ ನೋಡು. 38 ಸೆಕೆಂಡ್ 39 ಸೆಕೆಂಡ್. ಇಲ್ಲ, 1 ನಿಮಿಷ ನಿಂತ್ಕೊಂಡೆ. ಅದು ಟಾಸ್ಕು. ಮಿನಿಮಮ್ 1 ನಿಮಿಷ ಏನಾದ್ರೆ ನಿಂತ್ಕೊಬೇಕು. ನೋಡಿ, ಝೂಮ್ ಮಾಡಿ ತೋರಿಸ್ತೀನಿ. ಫುಲ್ಲು ಮೇಕಪ್ ಮಾಡಿಕೊಂಡು ಸುಂದ್ರಿ ರೆಡಿ ಆಗಿ ಏನು ಒಳ್ಳೊಳ್ಳೆ ಟಾಸ್ಕ್ ಮಾಡೋಣ ಅಂತ ಬಂದ್ಬಿಟ್ಲೆ ನೋಡು. ಆಯ್ತಾ ಇಲ್ವಾ ನೋಡು. ಆಯ್ತು, 1 ನಿಮಿಷ. 1 ನಿಮಿಷ ಆಯ್ತು. 1 ನಿಮಿಷ ಆಯ್ತು. ಸ್ಟಾಪ್ ಮಾಡ್ತೀನಿ ಇರು. 1 ನಿಮಿಷದ ಮೇಲೆ ಆಯ್ತು ಇದು. ತೋರಿಸ್ಬಿಡು ಅವ್ರಿಗೆ ಟೈಮರ್ಸು. ಸೊ ನಿಂತಿದ್ದಾಳೆ. ಫಸ್ಟ್ನೇ ಚಾಲೆಂಜು ಕಂಪ್ಲೀಟ್ ಮಾಡಿದ್ದೀನಿ. ಅಯ್ಯೋ ಏನು ಇಪ್ಪಟ್ಟಿ ಕೊಡ್ತಾರ. ಮಾಡ್ತೀನಿ. ಹೌದಾ? ಮಾಡು, ನೋಡ್ತೀನಿ. ಕೊಡು. ಗೈಸ್ ಅವಳು ಮಾಡ್ತಾಳಂತೆ. ಇರಿ ನೋಡೋಣ. ಅಯ್ಯೋ ಅದೆಲ್ಲ ಬರಲ್ಲ. ನೋಡಿ ಗೈಸ್, ಇಲ್ಲ ಹಿಂದೆ ಇಟ್ಕೋ. ಸಪೋರ್ಟ್ ಇಲ್ಲ ಅಂದ್ರೆ ಬಿತ್ಕೊಂತ. ಹಾಂ ಅಷ್ಟೇ. ಇರು ಇರು ಇರು. ಈಸಿ ಅಲ್ವಾ? ಈಸಿ ಅಲ್ವಾ? ಹಾಗಲ್ಲ, ಅದು ಫುಲ್ಲು ಎಲ್ಲ ಕಾಲು ಬೆಂಡೆ ಬಿಡುತ್ತೆ. ಹೆಂಗೆ ಮತ್ತೆ? ಫುಲ್ಲು ಕಾಲ ಮೇಲೆ ಬೆಂಡೆ ಬಿಡುತ್ತೆ ಜಾಸ್ತಿ. ನೋಡಿ ಗೈಸ್, ಕಾಲು ನೋಡಿ ಎಷ್ಟು ಸ್ಟ್ರೇಟಾಗ್ಬಿಟ್ಟೈತೆ. ಫುಲ್ಲು ನರೆಲ್ಲ ಮೇಲೆ ಹೇಳ್ತಾನೆ. ನನಗೆ ಇವಾಗ ಏನೋ ಉರಿತಾ ಇರೋ ಥರ ಫೀಲ್ ಆಗ್ತಿದೆ. ಗೈಸ್, ಫಸ್ಟ್ನೇ ಚಾಲೆಂಜು ಫೈನಲ್ ಆಗಿ ಸಕ್ಸಸ್ಫುಲಿ ಆಗಿ ಮಾಡಿದ್ದೀನಿ. ಸೆಕೆಂಡ್ ಚಾಲೆಂಜ್ಗೆ ರೆಡಿ ಆಗ್ತಾ ಇದ್ದೀನಿ. ರೆಡಿ ಏನಿಲ್ಲ, ಕ್ವಿಕ್ ಆಗಿ. ಅದಕ್ಕೆ ನಿಂಗೆ ಬ್ರೇಕ್ ಕೊಡಲ್ಲ. ಆಲ್ರೆಡಿ ಜಾಸ್ತಿ ಬ್ರೇಕ್ ಕೊಟ್ಬಿಟ್ಟಿದ್ದೀನಿ. ಈಗ ಪಟಾಪಟ್ನಿ 2ನೇ ಚಾಲೆಂಜ್ ಶುರು ಮಾಡಬೇಕು. ಏನು ಗೊತ್ತಾ? ಹಲೋ ಖಾನಾ. ಅದಕ್ಕೇನೆ ಅದು ಸ್ವಲ್ಪ ಬೇಗ ಊಟ. ಈ ಚಾಲೆಂಜ್ ಆದ್ಮೇಲೆ ನೆಕ್ಸ್ಟ್ ಅದು ಊಟ ತಿನ್ಬೇಕು. ಈ ಚಾಲೆಂಜ್ ಆದ್ಮೇಲೆ ಊಟ ತಿನ್ಬೇಕಾ? ಗೈಸ್ ಓಕೆ, ಬನ್ನಿ ಸೆಕೆಂಡ್ ಚಾಲೆಂಜ್ ಮಾಡೋಣ. ಸೊ ಯಾವ ಥರ ಇರುತ್ತೆ ಅಂತ ಗೊತ್ತಾಗುತ್ತೆ. ಬನ್ನಿ, ನನಗಿನ್ನೂ ಗೊತ್ತಿಲ್ಲ ಸೆಕೆಂಡ್ ಚಾಲೆಂಜ್ ಏನಂತ. ಫಸ್ಟ್ನೇ ಚಾಲೆಂಜ್ ಈ ಥರ ರೆಸಿಪಿ ಮಾಡಕ್ಕೆ ಹೇಳ್ತೀನಿ. ಆ ರೆಸಿಪಿ ಈಸಿ ಇದೆ, ಮಾಡ್ತೀಯ ಅಂತ ಗೊತ್ತು. ಸೊ ಆದರೆ ನಾನು ಕೊಡೋ ಟೈಮಿಂಗ್ಸ್ ಅಲ್ಲಿ ನೀನು ಮಾಡಬೇಕು. ಹೌದಾ? ಓಕೆ ಗೈಸ್ ಬನ್ನಿ. ಏನು ಗೊತ್ತಾ, 2ನೇ ಚಾಲೆಂಜು ನೀನು
ಬೋಂಡ ಮಾಡ್ಕೊಡ್ಬೇಕು. ಅರ್ಧ ಗಂಟೆಲಿ ಮಾಡಬೇಕು. ಮೀನ್ಸ್ ಎಲ್ಲ ನೀನೇ ಹಚ್ಚಿ ಕಲಸಿ ಬೇಯಿಸಿ ಅರ್ಧ ಗಂಟೆಲಿ ಫಿನಿಶ್ ಮಾಡಿ ನಂಗೆ ತಿನ್ನಿಸ್ಬೇಕು. ಅರ್ಧ ಗಂಟೆ ಅಷ್ಟೇನಾ? ನಾನು 10 ನಿಮಿಷದಲ್ಲೇ ಮಾಡ್ಬಿಡ್ತೀನಿ. ಚಾನ್ಸೇ ಇಲ್ಲ ಈಗ ಟೈಮು. ಏನು ಬೋಂಡ ಬೇಕು ನಿನಗೆ? ನಾರ್ಮಲ್ ಈರುಳ್ಳಿ ಬೋಂಡ. ಓ, ಈರುಳ್ಳಿ ಬೋಂಡ ಗಾಯ್ಸ್. ಇಲ್ಲಿ ನಾನು ಜಸ್ಟ್ ಸುಮ್ಮನೆ ತಮಾಷೆಗೆ ಪಲಾವ್ ಮಾಡಿಕೊಡು ಅಂತ ಹೇಳಿದ್ದೆ. ಸೊ ಇದ್ರ ಜೊತೆಗೆ ನೆನ್ಸ್ಕೊಂಡು ತಿನ್ನಕ್ಕೆ ಬೋಂಡ ಮಾಡಿಸ್ಕೊತಿದ್ದಾಳೆ. ಅದು ಸೆಕೆಂಡ್ ಚಾಲೆಂಜ್ ಆಗಿ ಅದು 1/2 hour ಟೈಮ್ ಕೊಟ್ಟಿದ್ದೀನಿ. ಆಲ್ಮೋಸ್ಟ್ ನೀನೇ ಕಟ್ ಮಾಡಿ ಕಲಸಿ ಬೇಯಿಸಿ ನೀಟಾಗಿ ಮಾಡಿ ನಾನು ತಿನ್ನಿಸ್ಬೇಕು. ಇನ್ನೂ ಚಾಲೆಂಜ್ ಏನಂತಂದ್ರೆ ಇದು ಹೆಂಗಿದೆ ಹಂಗೆ ಸೆಟ್ ಮಾಡಬೇಕು. ಎಲ್ಲ ಹಾಕಂಗಿಲ್ಲ. ಅದು ಟಾಸ್ಕ್ ಇರೋದು. ಏನೇನು ಇವಾಗ ಹೆಂಗಿದೆ ಸೊ ಇದು ಹಿಂಗೆ ಮೇಂಟೈನ್ ಮಾಡಬೇಕು. ಇದು ಸರಿನಾ? ಪಟಾಪಟ್ ಹೆಂಗ ಮಾಡಿ ಅದೆಲ್ಲ ಬಿಸಾಕ್ಬಿಟ್ಟು ಇದೆಲ್ಲ ಫುಲ್ ಹೆಂಗಿದೆ ಎಲ್ಲ ಹಂಗಂಗೆ ಇರಬೇಕು. ತಂದು ರೆಡಿ ಮಾಡಿ ಪ್ಲೇಟಲ್ಲಿ ಇಡಬೇಕು. ಚಂದೊಳ್ಳಿ ಹೆಣ್ಣು ನೀನು. ಈಗ ಆಲ್ಮೋಸ್ಟ್ 1:57 ಆಯ್ತು. 2 o'clock ಇಂದ ಸ್ಟಾರ್ಟ್ ಮಾಡಿಸ್ತೀನಿ. 2:30 ಕರೆಕ್ಟಾಗಿ ಕ್ಲೋಸ್ ಮಾಡಬೇಕು. 2:30ಗ ನೀನು 2:30ಗೆ ತಿಂದಿಲ್ಲ ಅಂದ್ರೆ ನಾನ್ ಮಾಡ್ತಾರೆ ನಿನಗೆ ಚಾಲೆಂಜು. 2:30ಗೆಲ್ಲ ನೀನು ಇಬ್ರು ಕುತ್ಕೊಂಡು ತಿನ್ನಿಸ್ಕೊಂಡು ತಿಂದಿಲ್ಲ ಅಂದ್ರೆ ನೋಡ್ಕೊ. ಆಯ್ತು. ಇವಳು ಮಾಡು ಅಂದ್ರೆ ಮಾಡ್ಬಿಡ್ತಾಳೆ. ಅಲ್ಲಿಂದ ಇಲ್ಲೆಲ್ಲ ಬಿಸಾಕ್ಬಿಟ್ಟು ಮಾಡ್ಬಿಡ್ತಾಳೆ. ಅನ್ಕೊಂಡಿದ್ರೆ ಹೆಂಗೋ ಬೇಯಿಸಿ ತಪ್ಪತಾರೆ. ಬಟ್ ಇದೆಲ್ಲ ಹಿಂಗೆ ಸ್ವಲ್ಪ ಮೇಂಟೈನ್ ಮಾಡ್ಬೇಕು. ಸೊ ಅಲ್ಲೇ ಟೈಮ್ ಹೋಗುತ್ತೆ ಅಂತ ಇದನ್ನು ಆಡ್ ಮಾಡಿದ್ದೀನಿ. ಇದು ತುಂಬಾ ಮಜಾ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಐ ಹೋಪ್ ನನ್ನ ಮೇಲೆ ನಂಗೆ ನಂಬಿಕೆ ಇದೆ. ನಾನು 1/2 hour ಅಲ್ಲಿ ಮಾಡ್ತೀನಿ ಅಂತ. ಸೊ ಬನ್ನಿ ಗೈಸ್. ಇನ್ನು ಈ ಚೆನ್ನಾಗಿ ಬರ್ತಾ ಇದ್ದೀನಿ. ಇದೆಲ್ಲ ರೆಕಾರ್ಡ್ ಮಾಡಿದ್ದೀನಿ. ಡೋಂಟ್ ವರಿ. 2ನೇ ಚಾಲೆಂಜ್ ಮಾಡೋಕ್ಕೆ ತುಂಬಾ ಆತ್ರದಿಂದ ಕಾಯ್ತಾ ಇದ್ದೀನಿ. ಸೊ ಬನ್ನಿ ಗೈಸ್. ಈ ಮನೇಲಿ ಎಲ್ಲೆಲ್ಲಿ ಏನೇನಿದೆ ಅಂತ ನಾನು ಹೇಳ್ಕೊಡ್ತೀನಿ. ಅದೆಲ್ಲ ಹೇಳ್ಕೊಡ್ತೀನಿ. ಎಲ್ಲೇನಿದೆ ಸ್ಟಾರ್ಟ್ ಗೈಸ್. ಸ್ಟಾರ್ಟ್ ಮಾಡಿದಾಳೆ. 2 o'clock ಆಗಿದೆ. ಸೊ 2:30ಗೆ ಬೋಂಡಿಗೆ ರೆಡಿ ಇರಬೇಕು. ಈರುಳ್ಳಿ ಬೋಂಡ ರೆಡಿ ಮಾಡ್ತಾ ಇದ್ದೀನಿ ಗೈಸ್. ಇದು ಬೇಡ ಇದರಲ್ಲಿ. ಸೊ ಇದೆಲ್ಲ ಇರಲಿ. ಹಂಗೆಲ್ಲ ದಬ್ಬ ದಬ್ಬ ಅನ್ಸಂಗಿಲ್ಲ. ಅನ್ಸ್ಬೋದು. ಒಂದೇ ಈರುಳ್ಳಿ ಸಾಕು. ಯಾಕೋ ಎಲ್ಲ 2 ಬೇಕು. ಅದು ಒಂದು ಮೂಲೆಗೆ ಎಲ್ಲಿ ಎಡ್ಕಲ್ಲ. ಸಾಕಾಗಲ್ಲ ಅದು. ಎಷ್ಟು ನಿಮಿಷ ಆಯ್ತು? ನಿಮಿಷ ಇವಾಗ ಈಗ 1 ನಿಮಿಷ ಕಣಷ್ಟೇ. 1 ನಿಮಿಷ ಆಗೋಯ್ತಾ? ಇಲ್ಲ ಇನ್ನೂ ಆಗಿಲ್ಲ. ತೊಳಿಬೇಕು. ಎಷ್ಟು ಹಾಕ್ತೀನಿ ಇದಕ್ಕೆ? ಆಯ್ತು ಇರ್ಲಿ. ಇದಕ್ಕೆಲ್ಲ ನಾನು ಲಾಸ್ಟಲ್ಲಿ ರಿವೆನ್ಸ್ ತಗೊಂತೀನಿ. ನೀನು ಮಾಡು. ಇದಕ್ಕೆಲ್ಲ ನಾನು ರಿವೆನ್ಸ್ ತಗೊಂತೀನಿ. ಅದಕ್ಕೋಸ್ಕರ ಅಂತಾನೆ ನಾನು ನೀನು ಬೇರೆ ಥರ ಒಂದು ಪ್ಲಾನ್ ಮಾಡಿ ಇಡ್ತಿದ್ದೀನಿ. ನನಗೆಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮೆಣಸಿನ್ಕಾಯಿ ಗರಂ ಮಸಾಲೆ ಎಲ್ಲ ಹಾಕಿ ಮಾಡೋ ಅಡುಗೆಗೆಲ್ಲ ತಿನ್ನಿಸ್ತೀಯಲ್ವಾ. ಇವಾಗ ಐತೆ ಅದ್ರದ್ದು ಒಂದು ಕಣ್ಣು ಉರಿತಾ ಐತೆ. ಅದು ಒಂದ್ ಕಣ್ಣಲ್ಲಿ ನೀರು ಬರ್ತಾ ಐತೆ, ಒಂದೇ ಕಣ್ಣಲ್ಲಿ ಈ ಕಡೆ ಬರ್ತಾನೆ ಇಲ್ಲ. ರೈಸ್ ಮೆಣಸಿನ್ಕಾಯಿ ಹಾಕ್ತಾ ಇದೀನಿ. ಡರ್ಲಿಂಗ್ ಇದೆ ಸಾಕು ಬಿಡು. ಏನಾದ್ರೂ ಅಡುಗೆ ಮಾಡ್ಬೇಕಾದ್ರೆ, ಏನಾದ್ರೂ ಕುಕ್ ಮಾಡ್ಬೇಕಾದ್ರೆ, ಏನೇ ವಸ್ತುನ ಯೂಸ್ ಮಾಡಿದ್ರು ಕೂಡ ಸ್ವಲ್ಪ ವಾಶ್ ಮಾಡ್ಕೊಂಡೆ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಹಿಟ್ಟಿಲ್ಲಮ್ಮ. ಹಿಟ್ಟು ಇಲ್ಲಿದೆ, ಫ್ರಿಜ್ಜಲ್ಲಿ ಇದೆ. ತಗೋ ಹಿಟ್ಟು ಬೇಗ. ಎಲ್ಲಿ? ಅಲ್ಲಿ ಹಿಂದೆ ಕೆಳಗಡೆದ್ದೇಳಿ. ಅಯ್ಯೋ ಅಲ್ಲಿ ತಗೋ. ಇದಾ? ಸೋಡಾ ಎಲ್ಲಮ್ಮ? ಸೋಡಾ ಎಲ್ಲ ಅಲ್ಲೇದ ಕ್ಲೋಸ್ ಮಾಡು. ಎಲ್ಲ ಐತೆ ಈರುಳ್ಳಿ ಎಷ್ಟು ಕುದಿದೆ ಅದನ್ನ ನೋಡ್ಕೊಂಡು ಹಾಕೋ ಗೈಸ್. ಸ್ವಲ್ಪ ಚಿಲ್ಲಿ ಹಾಕೋತಾ ಇದ್ದೀನಿ. ಸಾಸಿವೆ ಜೀರಿಗೆನ ಇದು? ಅದು ಜೀರಿಗೆ. ಅದು ಗೈಸ್ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ. ಗೈಸ್ ಇಲ್ಲಿ ಸಿಕ್ತು ಗೈಸ್. ಸೋಡಾ ಹಾಕ್ತಾ ಇದ್ದೀನಿ. ಜೀರಿಗೆ ಹಾಕಲ್ಲ ನಾವು. ಇವಳು ಮಾತ್ರ ಹಾಕ್ತಾಳೆ. ನಾವು ಬೋಂಡ ಹೊಡೆದ್ರೆ ಜೀರಿಗೆ ಎಲ್ಲ ಹಾಕಲ್ಲ. ಸ್ವಲ್ಪ ಸೋಡಾ ಹಾಕ್ತಾ ಇದ್ದೀನಿ. ಅವಳು ಬಾಗ್ಲುಕೋಟೆ ಅಲ್ವಾ, ಬಾಗ್ಲುಕೋಟೆಲ್ಲಿ ಮೋಸ್ಟ್ಲಿ ಹಾಕ್ತಾರೆ ಅನ್ಸುತ್ತೆ. ನಾವು ಮಂಡ್ಯ ಸೈಡಲ್ಲಿ ಹಾಕಲ್ಲ. ಏನೋ ಬೇಕು. ಉಪ್ಪು ಹಾಕ್ತಾ ಇದ್ದೀನಿ. ಒಂಚೂರು ಸಾಂಬಾರು ಪೌಡರ್. ದೇವ್ರೆ, ಸಾಂಬಾರ್ ಪೌಡ್ರ್ ಬೋಂಡಕ್ಕಾಗ್ತಾಳೆ ನೋಡಿ. ಇದನ್ನ ಮಾತ್ರ ಮರಿಬೇಡಿ. ಇದು ನಾನು ಎಲ್ಲೂ ನೋಡಿಲ್ಲ. ಇರ್ಬಾರು ಪುಡಿ ಎಲ್ಲ ಹಾಕಿ ತಿನ್ನಿಸ್ತಾಳೆ ನನಗೆ. ಅಂದರೆ ಚೆನ್ನಾಗಿ ಟೇಸ್ಟ್ ಬರಲಿ ಅಂತ ಗೈಸ್. ಒಂಚೂರು ಕರಿಬೇವು ಹಾಕ್ತಾ ಇದ್ದೀನಿ. ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬಾಯಿಗೆ ಮೆಣಸಿನ್ಕಾಯಿ ಸಿಗಲಿ ಅಂತ ಅಂದ್ಬಿಟ್ಟು ಚಿಕ್ಕದಾಗಿ ಕುಯ್ದಿದ್ದೀನಿ. ಅಯ್ಯೋ ದೇವ್ರೆ, ಅಮ್ಮ ನೀರು ಜಾಸ್ತಿ
8 ನಿಮಿಷ ಹಾಕಿದ್ದೆ ಬಿಡ್ತಾಳೆ ಅನ್ಸುತ್ತೆ, ಬೇಯಿಸ್ಬಿಡ್ತಾಳೆ 10 ನಿಮಿಷದಲ್ಲಿ ಬೇಗ ಯಾಕೋ ಅನ್ಸುತ್ತೆ. ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ ನೀನು ಹಾಕ್ಬೇಕಿತ್ತು. ವಯಸ್ಸು ಇನ್ನೂ ಕರೆಗಳೇ ಇಲ್ಲ, ಹಂಗೆ ಐತೆ. ಇದೆಲ್ಲ ಅದು ಹೆಸರು ಹೇಳಿದ್ರೆ ಕೊಡೋದು, ಇಲ್ಲ ಅದು ಅಂದ್ರೆ ನಾವೇನು ಕೊಡಲ್ಲ. ಇಲ್ಲಿ ಅದಕ್ಕೆ ಹೆಸರು ಇಲ್ವಾ? ಹೆಸರು ಗೊತ್ತಿಲ್ವಂತೆ, ಕಮೆಂಟಲ್ಲಿ ಅವಳಿಗೆ ಹೇಳ್ಕೊಟ್ಬಿಡಿ. ಏನಿದು? ಇದಕ್ಕೆ ಅದು ಇಲ್ಲ ನಮ್ಮ ಮನೇಲಿ. ಬರ್ತಾ ಇಲ್ಲ. ಇಲ್ಲಿ ಅಯ್ಯೋ ಎಣ್ಣೆ ಉಂಟಿದ್ಬಿಟ್ಟೆ, ಎಣ್ಣೆ ಎತ್ಬಿಟ್ಟಿದ್ದೀನಿ ನಾನು. ಅಯ್ಯೋ ನೋಡಿ ಸೀತಾ ಇದ್ದೀನಿ. ಅದೇನು ಗೈಸ್ ಇದನ್ನೆಲ್ಲ ರೆಡಿ ಇದು ನೀಟಾಗಿ ಅಲ್ಲಿ ಏನು ಬಾಯಿಗೆ ಬರ್ತಾ ಇಲ್ಲ ಗೈಸ್. ಇದು ಹೆಂಗಿತ್ತು ಹಂಗೆ ಇಟ್ಬಿಡ್ಬೇಕು. ಅಯ್ಯೋ ನೀಟಾಗಿ ಮಾಡಬೇಕು, ಅದು ಹಂಗಿಟ್ಟಿರ್ಲಿಲ್ಲ, ನೀಟಾಗೆಲ್ಲ ಫುಲ್ ಮಾಡಿ. ಹಂಗೆಲ್ಲ ಮಾಡಂಗಿಲ್ಲ, ತೋರಿಸ್ತೀನಿ ಓಪನ್ ಮಾಡಿ. ಬರುತ್ತೆ ಆಮೇಲೆ ಟೈಮ್ ಜಾಸ್ತಿ ಆಗ್ಬಿಡುತ್ತೆ. ಇಲ್ಲ ಅದು ಬೇಯಕ್ಕೆ ಲೇಟ್ ಆಗುತ್ತೆ ಆಮೇಲೆ. ನಾನೇನಿಲ್ಲ ಪುಡಿ ಪುಡಿ ಮಾಡಕ್ ಬಿಡ್ತೀನಿ. ಹೆಂಗಿದ್ರು ಚಾಲೆಂಜು. ನೋಡಿ ಬೇಯಿಸ್ತಾ ಇದ್ದಾಳೆ. ಆಲ್ರೆಡಿ ಬೆಂದಿದೆಲ್ಲ. ಸ್ಕಿಪ್ ಮಾಡ್ಸಲ್ಲ ಇರಿ, ಹಾಕಿಸ್ತೀನಿ. ಚಾಲೆಂಜ್ ಕಂಪ್ಲೀಟ್. ಸೆಕೆಂಡ್ ಚಾಲೆಂಜ್ ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಮಾಡಿಬಿಟ್ಟು ತಿನ್ಸಿ ಫುಲ್ಲು ಡೈನಿಂಗ್ ಟೇಬಲ್ನು ರೆಡಿ ಮಾಡ್ತಾ ಇದ್ದಾಳೆ. ವಾಟ್ ಈಸ್ ದ ಟೈಮ್? ಫೋನ್ ಗೈಸ್ ಟೈಮ್ ಬಂದ್ಬಿಟ್ಟು 2:26. ಸೊ ಬಜ್ಜಿ ಚಾಲೆಂಜ್ ಕೊಟ್ಟಿದ್ಲು, ಕಂಪ್ಲೀಟ್ಲಿ ನಾನು ಮುಗಿಸಿದ್ದೀನಿ, ಸಕ್ಸಸ್ಫುಲಿಯಾಗಿ ಮುಗಿಸಿದ್ದೀನಿ. ಫಸ್ಟ್ನೇ ಚಾಲೆಂಜು ಕೂಡ ನಾನು ಮುಗಿಸಿದ್ದೀನಿ, ಸೆಕೆಂಡ್ನೇ ಚಾಲೆಂಜು ಕೂಡ ಮುಗಿಸಿದ್ದೀನಿ. ಓಕೆ ಗೈಸ್, ಇವಾಗ 3ನೇ ಚಾಲೆಂಜ್ ಮಾಡೋಕ್ಕೆ ಸಿದ್ಧವಾಗೋಣ. ಏನು ಚಾಲೆಂಜು ಏನು ಎತ್ತ ಅಂತ ಕೇಳೋಣ ಬನ್ನಿ. 2ನೇ ಚಾಲೆಂಜ್ ಎಲ್ಲ ಆಗಿದೆ, 1ನೇ ಚಾಲೆಂಜು ಆಗಿದೆ, 3ನೇ ಚಾಲೆಂಜು. ಸೊ ಮೇಡಮ್ ಅವರೇ 3ನೇ ಚಾಲೆಂಜ್ ಏನು ಕೊಡ್ತೀರಾ? ಹಾಂ, ಈ ಬರೀ ಫ್ರಿಜ್ ತೆಗಿತಾವಳೆ ಗೈಸ್. ಈ ಚಾಲೆಂಜ್ ಆದ್ಮೇಲೆ ನೆಕ್ಸ್ಟ್ ಚಾಲೆಂಜ್ ಮಾಡಲ್ಲ ಅಂತ ಹೇಳ್ತಾಳೆ. ಈಗ ಮೆಣಸಿನ್ಕಾಯಿ ಅದು ಜಾಸ್ತಿನೇ ಇಲ್ಲ, ಸ್ವಲ್ಪ ಇದೆ. ಮೆಣಸಿನ್ಕಾಯಿ ತಿನ್ನಿಸ್ತೀಯ ನನಗೆ? ಡಾರ್ಲಿಂಗ್ ಏನು ಹೊಟ್ಟೆ ಉರಿ ಡಾರ್ಲಿಂಗ್ ನನ್ನ ಮೇಲೆ. ಫುಲ್ ಇರೋದೆಲ್ಲ ಪುಡಿ ಎಲ್ಲ ನನಗೆ ಹಾಕಿ ಕೊಡ್ತೀವಲ್ವಾ? ಏನು ಪುಡಿ ಹಾಕ್ಕೊಡ್ತಾ ಇದ್ದೀನಿ? ಚಿಕ್ಕ ಮೆಣಸಿನ್ಕಾಯಿ ಖಾರ ಜಾಸ್ತಿ ಇರೋದು, ಸೊ ಅದಕ್ಕೋಸ್ಕರ ನಿಮಗೆ. ನೆಕ್ಸ್ಟ್ ಚಾಲೆಂಜ್ ಮಾಡ್ತೀನಿ ಇಲ್ವಾ ಗೊತ್ತಿಲ್ಲ ಗೈಸ್. ನಾನು ಯಾವತ್ತೂ ಮೆಣಸಿನ್ಕಾಯಿ ತಿಂದವಳೆ ಅಲ್ಲ, ಇಲ್ಲಾಂದ್ರೆ ಒಪ್ಕೊಂಡ್ಬಿಡ್ತಿದ್ದೆ. ಬನ್ನಿ 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 ಬನ್ನಿ. ಇವಾಗ 2 ಮೆಣಸಿನ್ಕಾಯಿ ತಿನ್ಬೇಕು. ಅಯ್ಯೋ 2 ಬೇಡ, ತಿನ್ಬೇಕು. ಅಯ್ಯೋ 2 ಬೇಡ. ಮೆಣಸಿನ್ಕಾಯಿ ತಿನ್ಬೇಕು. ಇದು ದೊಡ್ಡದಲ್ಲ ಚಾಲೆಂಜ್, ಚಿಕ್ಕದು. ಚಿಕ್ಕದಲ್ಲ ಇದು, ತಿನ್ಬೇಕು. ದೊಡ್ಡದಿದು ಡಾರ್ಲಿಂಗ್. ಇದು ಯಾಕೋ ತಿನ್ನು ತಿನ್ಬೇಕು. ಸಾಕು. ಇಲ್ಲ ಇಲ್ಲ ತಿನ್ಬೇಕು. ಒಂದು ಆಯ್ತು ತಿನ್ನು. ಒಂದಾದ್ರೂ ತಿನ್ಬೇಕು. ಅಲ್ಲ ಒಂದೇ ಕೊಡೋಣ ಅಂತಿದ್ದೆ, ಆದರೆ ನೀನು ಫುಲ್ಲು ಎಲ್ಲದಕ್ಕೂ ಸ್ಪೈಸಿ ಮಾಡ್ತೀಯಲ್ಲ, ಸೊ ಅದಕ್ಕೋಸ್ಕರನೇ 2 ತಂದ್ಕೊಟ್ಟಿದ್ದೆ. ತಿನ್ನು ಆಯ್ತು ಗಾಯ್ಸ್. ಅಯ್ಯೋ ಮೆಣಸಿನ್ಕಾಯಿ ತಿನ್ನಿಸ್ತಾ ಇದೆಯಾ? ತಿನ್ನಬೇಕು. ತಿಂದ್ಬಿಟ್ಟು ಹೋಗಿ ನೀರು ಕುಡಿದ್ಬಿಡ್ತೀನಿ. ಆಯ್ತು, ಒಟ್ನಲ್ಲಿ ತಿನ್ನಬೇಕು. ತಿಂದಾದ್ಮೇಲೆ ಏನಾದ್ರು ಮೂರನೇ ಚಾಲೆಂಜ್ ತುಂಬ ಖಾರವಾಗಿರೋದು ಕೊಡ್ತಿದ್ದಾಳೆ ಗೈಸ್.
ಇದು ಯಾಕೋ ಸ್ವಲ್ಪ ಇದು ಏನೋ ಆಗ್ಬಿಟ್ಟೈತೆ. ಇದು ತಿನ್ನು ಆಯ್ತು, ಅದೇನು ಅದಕ್ಕೆ ಬೇಡ ಇದನ್ನು ಮುರಿದು ಬೇಡ ಬೇಡ ಇದು ತಗೋ ತಿನ್ನು. ಇಲ್ಲ ಅದೇ ಕೊಡು ಸಾಕು. ಇಲ್ಲ ತಿನ್ನು. ಇಲ್ಲ ಅದು ಅಷ್ಟೇ ಆ್ಯಕ್ಚುಲಿ ಅದ್ರಲ್ಲಿ ಖಾರ ರೈಸ್ ಇದೆ ಗೈಸ್. ದೇವರೇ ಆಂಜನೇಯ, ನಾನು ಯಾವತ್ತೂ ಮೆಣಸಿನ್ಕಾಯಿ ತಿಂದಿಲ್ಲ. ಇಲ್ಲ ಇಲ್ಲ ನಮಗೆಲ್ಲ ಫುಲ್ ಖಾರ ಮಾಡ್ತೀಯ. ಆ ಪುಡಿ ಈ ಪುಡಿ ಎಲ್ಲ ಹಾಕಿ ತಿನ್ನಿಸ್ತೀಯ. ತಿನ್ನು ತಿನ್ನು ತಿನ್ನು, ಬೇಗ ಬೇಗ ಟೈಮ್ ಆಗುತ್ತೆ. ಓಕೆ ಮಾಡುವ, ಚಾಲೆಂಜ್ ಮಾಡುವ ಗೈಸ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮೆಣಸಿನ್ಕಾಯಿ ತಿನ್ನಿಸ್ತಿದ್ದಾಳೆ, ಮೆಣಸಿನ್ಕಾಯಿ. ತಿನ್ನು, ತಿಂದಾದ್ಮೇಲೆ ಇರೋದು ನಿನಗೆ. ಹೆಂಗ ಅನಿಸ್ತೈತೆ? ಅಷ್ಟೇನಾ? ಖಾಲಿ ಹಾಂ ತಿನ್ಬಿಟ್ಟ, ನುಂಗ್ಬಿಟ್ಟೆ ಅನ್ಸುತ್ತೆ, ಅಗಿಲಿಲ್ಲ ಸರಿಯಾಗಿ. ಓಕೆ ಪರವಾಗಿಲ್ಲ, ತಿನ್ಬಿಟ್ಲು. ಆಯ್ತು ಬಿಡು. ನೀರು ಬೇಕು, ಜ್ಯೂಸು, ನೀರು. ಜ್ಯೂಸ್ ಕುಡಿಯಂಗಿಲ್ಲ ನೀರು. ಅಯ್ಯೋ ಆಯ್ತಲ್ಲ. ಅಲ್ಲಿಗೆ ಸಕ್ಕರೆ ಅಲ್ಲಿದೆ ನೋಡು. ಲಾಸ್ಟ್ ಉಪ್ಪು ತಿನ್ಬಿಟ್ಟು ಆಮೇಲೆ ಸಕ್ಕರೆ ಅಂದ್ಬಿಟ್ಟು ನನ್ನ ದೀಪ ಇನ್ನೂ ಉರಿತೈತೆ. ತಿಂದಿರ್ತೀವಿ ಏನಾಗುತ್ತೆ ಮಾಡ್ಬಿಟ್ಲು. ನೆಕ್ಸ್ಟ್ ಚಾಲೆಂಜು ಪಕ್ಕ ಆಗಲ್ಲ ಅಂತೇಳಿ ನನಗೆ ಗೊತ್ತು. ಹೇಳ್ತೀನಿ ಒಂದು ನಿಮಿಷ. ಏನು ಗೈಸ್, 4ನೇ ಚಾಲೆಂಜ್ಗೆ ಏನೋ ನಗ್ತಾವಳೆ ಗೈಸ್. ಏನು ಹೇಳು, ಖಾರ ಹೊಡಿತಾ ಬಿದ್ದೈತೆ. ಅದು ಚಿಕ್ಕದೇ ಆಗಿರ್ಬೋದು, ತಿನ್ಬೇಕಾದ್ರೆ ಏನು ಅನಿಸ್ಲಿಲ್ಲ. ತಿಂದಾದ್ಮೇಲೆ ಮಾತ್ರ ಬರೀ ಚಾಲೆಂಜು ಫ್ರಿಜ್ಗಳಿಂದನೇ ಕೊಟ್ಟಿದ್ದಾಳೆ ನನಗೆ. 4ನೇ ಚಾಲೆಂಜ್ ಏನು? ಆಚೆ ನೀನು ಹೋಗಿ ಶಾಪಿಂಗ್ ಮಾಡಬೇಕು. ಬಟ್ ಅದು ನಿಮ್ಮದು ಮೇನ್ ಇರೋದೇ ಡ್ರೆಸ್ಸಲ್ಲಿ. ಶಾಪಿಂಗು? ಹಾಂ, ನಾನು ಕೊಡೋ ಡ್ರೆಸ್ ಹಾಕೊಂಡು ಹೋಗಿ ಶಾಪಿಂಗ್ ಮಾಡಬೇಕು. ಔಟ್ ಸೈಡು ಏನು ಶಾಪಿಂಗ್ ಮಾಡನೆ ನಾನು ಹೇಳ್ತೀನಿ. ಸೊ ನಾನು ಕೊಡೋ ಡ್ರೆಸ್ ಹಾಕೊಬೇಕು. ಈಗ ಔಟ್ ಸೈಡ್ ಕರ್ಕೊಂಡು ಹೋಗ್ಬೇಕು. ಅಯ್ಯೋ, ಅದು ಯಾವುದೋ ಡ್ರೆಸ್ ಕೊಡ್ತೀನಿ ಅಂತಿದ್ದಾಳೆ. ಡ್ರೆಸ್ ನಿನಗೆ ಫುಲ್ಲು ಇದೆಲ್ಲ ಕೊಡಲ್ಲ, ಇದೆಲ್ಲ ಡ್ರೆಸ್ ಕೊಡಲ್ಲ. ಯೋಚನೆ ಮಾಡಬೇಡ ನೀನು. ಗೈಸ್, ಇದು ಬಟ್ಟೆ ಕೊಟ್ಟಿದ್ದಾಳೆ, ಇದನ್ನು ಹಾಕೋ ಅಂತ. ಗೊತ್ತಿಲ್ಲ ನೆಕ್ಸ್ಟ್ ಏನು ಪ್ಲ್ಯಾನ್ ಅಂತ. ಸೊ ಪಟ್ಟಂತ ಚೇಂಜ್ ಮಾಡ್ಕೊಂಬಿಡ್ತೀನಿ. 4th ಚಾಲೆಂಜ್ಗೆ ಈ ಡ್ರೆಸ್ ಹಾಕ್ಸಿದ್ದೀನಿ. ಈ ಡ್ರೆಸ್ಸೆಲ್ಲ ಮೇನು. ಇನ್ನು ಇವಾಗ ಮೇನ್ ಇರೋದು ನೀನು ಯಾವಾಗಾದ್ರೂ ನೀನು ಹುಟ್ಟಾಗಿಂದ ನೈಟಿ ಹಾಕೊಂಡಿದ್ಯಾ? ಹಾಂ ಹಾಕೊಂಡಿದ್ಯಾ? ಫುಲ್ ಇದರಲ್ಲೆಲ್ಲ ನೀಟಾಗಿ ನೋಡ್ಕೊಳ್ಬಿಡಿ ಹೆಂಗೆ ಎಕ್ಸ್ಪ್ರೆಸ್ ಹಾಕೊಂಡಿದ್ಯಾ. ಈಗ ನಾನು ಹಾಕಿಸ್ತೀನಿ, ಡೋಂಟ್ ವರಿ. ಇದೇ ಮೇನ್ ಇರೋದು. ನಾನು ಹಾಕಿಸ್ತೀನಿ. ಶಾಪಿಂಗ್ ಮಾಡಬೇಕಾ ಮೇಡಮ್ ಅವ್ರು? ಇವಾಗ ನಮ್ಮ ಮಮ್ಮಿದು ಯಾವುದೋ ಒಂದು ಹಳೆ ನೈಟಿ ಇದೆ, ಕೊಟ್ಟಿದ್ದೀನಿ. ಯಾವುದು ಹರ್ಡಲ್ ನೋಡಿ, ಇದು ಕೊಟ್ಟಿದ್ದೀನಿ. ಸ್ಟಿಚ್ ಮಾಡಿಕೊಡು ಡಾರ್ಲಿಂಗ್. ಇಲ್ಲ, ಹಾಗೆಲ್ಲ ನೀಟಾಗಿ ಮಾಡಿಕೊಡಲ್ಲ. ನೋ ವೇ, ಚಾನ್ಸೇ ಇಲ್ಲ. ಈಗ ಹೋಗ್ಸಿದೆ, ಡೋಂಟ್ ವರಿ. ಇವಾಗ ಅದು ಹಾಕಬೇಕು. ಅದು ಹಾಕೊಂಡು ಹೋಗಿ ತರಕಾರಿ ಅಂಗಡಿಲಿ ತರಕಾರಿ ತರಬೇಕು. ಸರಿನಾ? ಆಮೇಲೆ ಹಂಗೆ ನಿಂದು ಆಧಾರ್ ಕಾರ್ಡ್ ಎತ್ಕೊಂಡು ನಡಿ, ಹೇಳ್ತೀನಿ. ನೋಡಿ ಹೆಂಗೆ ಕಾಣ್ತಿದ್ದಾಳೆ. ಅದು ಟೀ ಶರ್ಟ್ ಹಂಗೂ ಕಾಣ್ತಾ ಇತ್ತು. ಅದು
ಡಾರ್ಲಿಂಗ್ ಸ್ಟಿಚ್ ಮಾಡಿಸಿ. ನೋವೇ ಅದೆಲ್ಲ ಮಾಡೋಂಗಿಲ್ಲ, ಟೈಮ್ ಆಗುತ್ತೆ ನೋಡು. ಹಾಕೊಂಡ್ಬಿಡ್ಲು ಹಂಗೂ. ಗೈಸ್ ನೋಡಿ, 4th ಚಾಲೆಂಜ್ ನನಗೆ ನೈಟಿ ಹಾಕಿಸ್ಕೊಂಡು ಔಟ್ಸೈಡ್ ಹೋಗಿ ತರಕಾರಿ ತಗೊಂಡ್ಬರ್ಬೇಕಂತೆ. ಓಕೆ, ತರಕಾರಿ ತಾನೇ ತಗೊಂಡ್ಬರ್ತೀನಿ. ತರಕಾರಿ ತಾನೇ ಅಂತಿದ್ದಾಳೆ, ಇನ್ನೂ ಇದೆ, ಹೇಳ್ತೀನಿ ಆಮೇಲೆ. ಗೈಸ್ ನೋಡಿದ್ರ ಇವ್ರನ್ನ, ಇವ್ರು ಮಾತ್ರ ಚುಮ್ಮಾಗಿ ರೆಡಿ ಮಾಡಿಬಿಟ್ಟು ನನ್ನ ನೈಟಿಗೆ ಕರ್ಕೊಂಡು ಹೋಗ್ತಿದ್ದಾಳೆ. ನೈಟ್ ಹಾಕೊಂಡು ರೆಡಿ ಆಗಿದ್ದಾಳೆ ನೋಡಿ ಗೈಸ್. ಶೀಲಾ ಭಾಯಿ ನೈಟ್ ಶಾಪಿಂಗ್ ಮಾಡಿಸ್ತೀನಿ ಇವಾಗ, ವೆಯ್ಟ್ ಮಾಡಿ. ಫುಲ್ ಎಲ್ಲ ನೋಡ್ತೀನಿ, ಒಣ್ಣ ನೋಡ್ತಾವ್ರಿ ಗೈಸ್. ನೀನು ಮದುವೆ ಆಗಿಲ್ಲ ನನಗಿನ್ನು. ನನ್ನ ಮನೇಲಿ ಒಂದಿನ ನೈಟ್ ಹೋಗೋಣ, ಟೈಮ್ ನಡಿ ಹಿಡ್ಕೊಂಬೇಡಿ. ಓಕೆ ಗೈಸ್, ಮಾರ್ಕೆಟಲ್ಲಿ ಸಿಗ್ತೀವಿ. ಇಲ್ಲೇನೆ ಇಟ್ಕೋ, ಅಲ್ಲಿ ಸಿಗ್ತೀವಿ. ಗೈಸ್ ನೈಟಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ನನ್ನ. ಎಲ್ಲರೂ ಒಂದು ಥರ ನೋಡ್ತಿದ್ದಾರೆ, ಯಾವುದೇ ನೋಡಿದರೆ ಮಹಾರಾಣಿ ಹೋಗಿದ್ದಾರೆ. ಏನ್ ಮಣ್ಣೆ ನೋಡ್ತವ್ರೆ, ಇನ್ನೇನ್ ಮಾಡೋರು ನೋಡ್ತೀನಿ. ಏನು ಮಾಡೋದು ಗೊತ್ತಾ, ನಿನ್ನ ಮಹಾರಾಣಿ ಹಂಗೆ ಗಾಡೀಲಿ ಕೊಡ್ಸ್ಕೊ ಕರ್ಕೊಯ್ತೀನಿ ಕಂಪ್ನಿಗೆ ಇಳಿ ಕೆಳಗಡೆ. ಅದಕ್ಕೆ ಹುಡುಗಿ ನೋಡ್ತಾರೆ, ಎಲ್ಲರೂ ನೋಡ್ತವ್ರೆ ಕಣೆ. ಹೇಳು ಹೇಳ್ದು ನೈಟಿ ತಿಳಿಸ್ತಾಳ. ಏನ್ ಮಣ್ಣೆ ಸಿಟಿ ಬಸ್ ಸ್ಟ್ಯಾಂಡ್ ಇದ್ದಲ್ವಾ, ಸೊ ಅಲ್ಲಿಗೆ ನಿಮ್ಮದು ಆಧಾರ್ ಕಾರ್ಡ್ ಕೊಡ್ತೀನಿ. BMTC ಬಸ್ ಬಂತು, ಬಸ್ಸಲ್ಲಿ ಆಧಾರ್ ಕಾರ್ಡ್ ತೋರಿಸ್ಕೊಂಡು ಅನ್ಲಿಮಿಟೆಡ್ ಇಲ್ಲ ಅನ್ಲಿಮಿಟೆಡ್ ಬರಬೇಕು. ಅನ್ಲಿಮಿಟೆಡಾ? ಅದೇನ ಐತೆ ವಿಡಿಯೋ ಪಕ್ಕನೇ ಇದೆ. ಅಯ್ಯೋ ಹೆಂಗ್ ನೋಡ್ತಾವ್ರೆ ಎಲ್ಲ. ಹಿಡ್ಕೊಳ್ಳಿ ಮೇಡಮ್, ಬಸ್ಸೇ ಹೊಂಟೈತಲ್ಲ ಮೇಡಮ್, ನೆಕ್ಸ್ಟ್ ಇನ್ನೊಂದು ಬರ್ತೈತೆ. ನಿಮ್ಮ ಮಹಾರಾಣಿ ಅದು ಸ್ಟಾಪ್ ಅಂತ ಇಳಿಬೇಕು, ನೈಟ್ ಇಕ್ಕೊಂಡು ಹೋಗ್ಬೇಕು. ತಗೊಳ್ಳಿ, ನಾನು ಗಾಡೀಲಿ ಬರ್ತೀನಿ, ಸೊ ನೀವು ಹೋಗ್ಬೇಕು. ಓಡಿ 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 ಬೇಗ ಹತ್ತು. ನನ್ನ ಫೋನ್ ನನ್ನ ಹತ್ರನೇ ಇರಲಿ, ಹೋಗ್ಬಿಡುದು. ಅವ್ರು ನೋಡಿ, ಬಸ್ ಸ್ಟ್ಯಾಂಡಲ್ಲಿ ಜನ ಜಾಸ್ತಿ ಇಲ್ಲ, ಬದಿಕೊಂಡ್ಬಿಟ್ಟಿದ್ವಿ. ಜಾಸ್ತಿ ಇಲ್ಲ, ಆದ್ರೂ ಹೋಗೋ ಬರೋರೆಲ್ಲ ಹೆಂಗ್ ನೋಡ್ತಿದ್ದಾರೆ ಗೊತ್ತಾ ಅಲ್ಲಿ. ಅಮ್ಮ ನೋಡ್ಬಿಟ್ಟು ತಿರುಗಂತವಳೆ. ಓಕೆ, ನಾನೇ ರಾಣಿ. ಯಾರು ನೋಡ್ಕೊಂಡ್ರಿ ಏನಂತೆ ಕಟ್ಬೇಡ, ನಡಿ ಬರ್ತೀನಿ. ನಾನು ರಾಣಿ ಥರ ಗಾಡಿ ಬರ್ತೀನಿ, ನೀನು ನೈಟ್ ಹಾಕೊಂಡು ಆ ಕಾರ್ಡ್ ತೋರಿಸ್ಕೊಂಡು, ನೀನು BMTC ಬಸ್ನ, ಸಿದ್ದರಾಮಯ್ಯನ ಬಸ್ನ ಯೂಸ್ ಮಾಡ್ಕೊಳ್ಳಿಲ್ಲ, ಸೊ ಅದರಿಂದ ಇವಾಗ ಯೂಸ್ ಮಾಡಿಸ್ತಾ ಇದ್ದೀನಿ. ಅಲ್ಲಿ ಹತ್ತುತ್ತಾ ಇದ್ದಾಳೆ ನೋಡಿ, ನೈಟಿ ಹಾಕೊಂಡು ಹತ್ತಿಸ್ತಾ ಇದ್ದೀನಿ. ಎಲ್ಲ ನೋಡ್ತಾಳೆ ಸ್ವಲ್ಪ ಹತ್ಕೊಂಡು. ಬಸ್ 35 ವ್ಲಾಗು ನೋಡಿ, ನೈಟಿ ಹಾಕ್ಸಿದ್ದೀನಿ, ಕಳಿಸಿದ್ದೀನಿ. ನಾನು ಹಿಂದೆ ಫಾಲೋ ಮಾಡ್ಕೊಂಡು ಹೋಗ್ತೀನಿ. ಬಾಯ್ ಗೈಸ್, ಅಲ್ಲಿ ಸಿಗ್ತೀನಿ. ಅಲ್ಲಿ ನೋಡಿ ಗಾಯ್ಸ್, ಬರ್ತಾ ಇದ್ದಾಳೆ ನೈಟಿ ಹಾಕೊಂಡು. ಎತ್ಕೊಂಡು ಬರ್ತಾ ಇದ್ದಾಳೆ ನೋಡಿ. ಬಂದು ಅಲ್ಲೆಲ್ಲರೂ ಹೆಂಗ್ ನೋಡ್ತಿದ್ರು ಗೊತ್ತಾ. ಅದೇ ಒಂದು ಟಾಸ್ಕ್ ಇತ್ತು, ಬಸ್ಸಲ್ಲಿ ಬರಲೇ ಒಂದು ಟಾಸ್ಕು. ಬಂದು ಇವಾಗ ಹಾಕೊಂಡು ಇದ್ರಲ್ಲಿ ನೋಡ್ತಾನೆ ಅವನು ಕನ್ನಡಿನ. ನಾನು ಹಿಂದೆಗಡೆ ವಿಡಿಯೋ ಮಾಡಕ್ಕೆ ಬರ್ಬೇಕಾಯ್ತು, ಬಟ್ ನಾನು ಬಸ್ಸಲ್ಲಿ ಬರ್ಬೇಕಾಯ್ತು. ಅದಕ್ಕೆ ಬರಲಿಲ್ಲ, ಇವಳನ್ನ ಕಳಿಸ್ಬಿಟ್ಟು ಬಂದಿದ್ದೀನಿ. ಮುಗೀತು.
ಇವಾಗ ಸ್ಟುಡಿಯೋ ಇದೆ ಇಲ್ಲಿ ಅಂತ ಇಲ್ಲ, ಸ್ಟುಡಿಯೋ ಮತ್ತು ಅನ್ಲಿಮಿಟೆಡ್ ಇದೆ. ಸೊ ಇವೆರಡರಲ್ಲಿ ಒಂದು ಸ್ಟೋರಲ್ಲಿ ಶಾಪಿಂಗ್ ಮಾಡಿಸ್ತೀನಿ ಅವಳ ಕೈಲಿ. ವೆಯ್ಟ್ ಮಾಡಿ 2 ಸ್ಟೋರ್ ಇದೆ. ಸ್ಟುಡಿಯೋ ಒಂದಿದೆ, ಅನ್ಲಿಮಿಟೆಡ್ ಒಂದಿದೆ. 2 ಸ್ಟೋರಲ್ಲಿ ಒಂದು ಸ್ಟೋರ್ ಶಾಪಿಂಗ್ ಮಾಡಬೇಕು. ಮಗಳೇ ಹೋಗು ನೀನು ಸ್ವಲ್ಪ ನಮ್ಮ ಜೊತೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಸೆಕ್ಯೂರಿಟಿ ಬಿಡ್ತಾರಾ ಒಳಗೆ? ಅನ್ಸುತ್ತೆ. ತುಂಬ ಸೈಲೆಂಟಾಗಿ ನಡೀಲಿ ಒಳಗಡೆ, ಏನು ಮಾತಾಡಬೇಡ. ಚೆನ್ನಾಗಿದೆ. ಏನು ಬೇಕಮ್ಮ ನಿಂಗೆ? ಬಂದ್ಲು. ಕ್ಲಿಪ್ ಬೇಕಾ ಪುಟಿ? ಕ್ಲಿಪ್ ನೋಡಿ ಹಾಕೋದ್ಯಾ? ನೈಟ್ ಇಟ್ಕೊಂಡು ಇಲ್ಲಿ ಶಾಪಿಂಗ್ ಮಾಡಿಸ್ತಾ ಇದ್ದೀನಿ. ಹುಡುಗಿ ಪಾಪ ನೋಡ್ತಾ ಇದ್ದೆ. ಹುಡುಗಿ ಅಲ್ಲಿಂದನೇ ಇಣಿಕೆ ನೋಡ್ತಾ ಇದ್ದೆ. ಜಾಸ್ತಿ ಕಸ್ಟಮರ್ ಇಲ್ಲ, ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಸ್ಯಾಟರ್ಡೆ ಸಂಡೇ ಬರ್ಬೇಕಿದ್ದು, ಬಟ್ ಸ್ಯಾಟರ್ಡೆ ಸಂಡೇ ನಮ್ಗೆ ರಜೆ ಕೊಡ್ತಲ್ಲ. ಓಕೆ, ಕ್ಲಿಪ್ಪರ್ ಆದರೂ ತಗೋ, ಏನಾದರೂ ತಗೋ, ಒಟ್ಟಿನಲ್ಲಿ ಶಾಪಿಂಗ್ ಮಾಡು. ಇಲ್ಲ ಬಟ್ಟೆನಾದರೂ ತಗೋ. ನೋಡಿ ಗಾಸ್, ಫೈನಲಿ ಶಾಪಿಂಗ್ ಮಾಡ್ತಿದ್ದೀನಿ. ಬಟ್ ಅಲ್ಲಿ ಏನು ಗೊತ್ತಾ, ಒಳಗಡೆ ಮಾಡೋಕ್ಕೆ ಬಿಡಲಿಲ್ಲ, ಮಾಡಬಾರ್ದು ಅವರು ಅಂತ ಹೇಳಿದ್ರು. ಸೊ ಅದರಿಂದ ಒಳಗಡೆ ವಿಡಿಯೋ ಮಾಡಲಿಲ್ಲ. ಸೊ ಹಾಗಾಗಿ ಶಾಪಿಂಗ್ ಮಾಡ್ಕೊಂಡು ಮಾಡಿದ್ದೀನಿ. ಸೊ ಎಲ್ಲರೂ ನನ್ನ ಒಳ್ಳೆ ಕಳ್ಳಿ ಥರ ನೋಡ್ತಿದ್ದಾರೆ. ಇಲ್ಲ ಹಂಗೆಲ್ಲ ಏನು ನೋಡಲಿಲ್ಲ. ಎಲ್ಲ ನೋಡಿ ಗೈಸ್, ಇಷ್ಟೊಂದೆಲ್ಲ ಕಷ್ಟಪಡ್ತಾ ಇದ್ದೀನಿ. ಸೊ ಲೈಕ್ ಮಾಡಿ